ನಮಸ್ಕಾರ ಸ್ನೇಹಿತರೆ. ಭಾರತ ಬಿಗಿ ಬೌಲಿಂಗ್ ದಾಳಿಗೆ ಯುಎಇ ತತ್ತರ. 13.1 ಓವರ್ನಲ್ಲಿ ಯುಎಇ ಕೇವಲ 57 ರನ್ಗೆ ಆಲ್ಔಟ್. ಇದೆಲ್ಲದರ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಕೂಡ ಕೊನೆಯವರೆಗೂ ನೋಡಿ. ಇನ್ನು ಏಷ್ಯಾ ಕಪ್ನ ನಿನ್ನೆಯ ಪಂದ್ಯದಲ್ಲಿ ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಏಷ್ಯಾ ಕಪ್ ಪಂದ್ಯ ನಡೆದಿತ್ತು. ಅದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರುವ ಈ ಒಂದು ಪಂದ್ಯದಲ್ಲಿ ಭಾರತ ತಂಡ ಯುಎಇ ಮೇಲೆ ಸವಾರಿ ಮಾಡಿದೆ. ಬಟ್ ಅಂದುಕೊಂಡಂತೆ ಕೂಡ ಇಲ್ಲಿ ರಿಸಲ್ಟ್ ಬಂತು. ಹೀಗಾಗಿ ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಯುಎಇ ಪಡೆ ಕಂಪ್ಲೀಟ್ ಆಗಿ ತತ್ತರಿಸಿ ಹೋಯಿತು. ಇದಕ್ಕೂ ಮೊದಲು ಟಾಸ್ ಗೆದ್ದ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ನಿರ್ಧಾರ ಮಾಡಿಕೊಂಡರು. ಅದಾದ ಬಳಿಕ ಬ್ಯಾಟಿಂಗ್ಗೆ ಇಳಿದ ಯುಎಇ ತಂಡ ಆರಂಭದಲ್ಲಿ ಮೊಹಮ್ಮದ್ ವಾಸಿಂ ಮತ್ತು ಶರ್ಪು ಅವರ ಓಪನಿಂಗ್ ಜೋಡಿ ಕಣಕ್ಕಿಳಿಯಿತು. ಈ ಒಂದು ಜೋಡಿಯನ್ನ ಬೇರ್ಪಡಿಸುವಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಯಶಸ್ವಿಯಾದರು. ಅಂದರೆ 22 ರನ್ ಹಿಡಿದು ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಿರುವ ಶರ್ಪು ಅವರ ವಿಕೆಟ್ ಹಿಡಿದು ಬುಮ್ರಾ ಅವರು ಭಾರತಕ್ಕೆ ಮೊದಲ ವಿಕೆಟ್ ತಂದುಕೊಟ್ಟರೆ, ಅದೇ ತರ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಶಿವಂ ದುಬೆ ಕೂಡ ಅದ್ಭುತ ಬೌಲಿಂಗ್ ದಾಳಿಗೆ ಮಾಡಿದ್ರು. ಹೀಗಾಗಿ ಯುಎಇ ತಂಡ 57 ರನ್ ಗಳಿಸುವಷ್ಟರಲ್ಲಿ ಶಕ್ತವಾಯಿತು. ಇನ್ನು ಯುಎಇ ತಂಡದ ಪರ 8 ಜನ ಬ್ಯಾಟ್ಸ್ಮನ್ಗಳು 2 ಅಂಕಿ ಮೊತ್ತ ಕೂಡ ಇಲ್ಲಿ ದಾಟಲಿಲ್ಲ. ಹೀಗಾಗಿ ಕೊನೆಯದಾಗಿ ಈ ಒಂದು ಪಂದ್ಯದ ಫಲಿತಾಂಶ ನೋಡ್ತಾ ಹೋದ್ರೆ, ಇನ್ನು ಟೀಮ್ ಇಂಡಿಯಾ ಪರ ಜಸ್ಪ್ರೀತ್ ಬುಮ್ರಾ 1 ವಿಕೆಟ್ ಪಡೆದು ಮಿಂಚಿದರೆ, ಅಕ್ಷರ್ ಪಟೇಲ್ 1, ವರುಣ್ ಚಕ್ರವರ್ತಿ 1, ಕುಲ್ದೀಪ್ ಯಾದವ್ 4, ಶಿವಂ ದುಬೆ 3 ವಿಕೆಟ್ ಪಡೆದು ಮಿಂಚಿದರು. ಕುಲ್ದೀಪ್ ಯಾದವ್ ಅವರ 9ನೇ ಓವರ್ನಲ್ಲಿ ಒಂದು ಮ್ಯಾಜಿಕ್ ಕೂಡ ನಡೆಯಿತು. ಅಂದರೆ ಒಂದೇ ಓವರ್ನಲ್ಲಿ 3 ವಿಕೆಟ್ ಪಡೆದು ಏಷ್ಯಾ ಕಪ್ನಲ್ಲಿ ಭಾರತದ ಪರ ಒಂದೇ ಓವರ್ನಲ್ಲಿ 3 ವಿಕೆಟ್ ಪಡೆದ ಎರಡನೆಯ ಆಟಗಾರ ಕೂಡ ಇವರು ಅನಿಸಿಕೊಂಡರು. ಈ ಹಿಂದೆ ಭುವನೇಶ್ವರ್ ಕುಮಾರ್ ಕೂಡ ಇದೇ ದಾಖಲೆಯನ್ನ ಏಷ್ಯಾ ಕಪ್ನಲ್ಲಿ ಮಾಡಿದ್ರು. ಬಂಧುಗಳೇ, ಈ ಒಂದು ರನ್ ಚೇಸ್ ಮಾಡಲು ಬಂದ ಭಾರತದ ಪರ ಆರಂಭಿಕರಾಗಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಬಂದ್ರು. ಅಂದ್ರೆ ಈ ಇಬ್ಬರು ಜೋಡಿ 46 ರನ್ಗಳ ಪಾರ್ಟ್ನರ್ಶಿಪ್ ಆಡಿತ್ತು. ಅಂದ್ರೆ ಅಭಿಷೇಕ್ ಶರ್ಮಾ 16 ಬಾಲ್ಗೆ 30 ರನ್ ಹೊಡೆದು 3 ಸಿಕ್ಸ್ 2 4 ನೊಂದಿಗೆ 187 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ ಯುಎಇ ತಂಡವನ್ನ ಡೆಮಾಲಿಶ್ ಮಾಡಿದ್ರು. ಅಂದ್ರೆ ಇವರು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಜುನೈದ್ ಸಾದಿಕ್ ಅವರು ಇಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ನಂತರ ಬಂದ ನಾಯಕ 7 ರನ್ ಗಳಿಸಿದರೆ, ಗಿಲ್ ಕೇವಲ 9 ಬಾಲ್ಗೆ 20 ರನ್ ಹೊಡೆದು ಈ ಒಂದು ಪಂದ್ಯಕ್ಕೆ ಅಂತ್ಯ ಹಿಡಿದ್ರು. ಹೀಗಾಗಿ ನಮ್ಮ ಭಾರತ ತಂಡ ಒಂದು ಯುಎಇ ವಿರುದ್ಧ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಮೊದಲ ಪಂದ್ಯದಲ್ಲಿ ರೋಚಕ ಜಯ ಗಳಿಸಿದೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.